ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ SSLC ಎಕ್ಸಾಮ್ 2 ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ತುಂಬ ಸಾಕಷ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ನಾಳೆ ಬರುತ್ತೋ ಮತ್ತು ನಾಡಿದ್ದು ಬರುತ್ತೋ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ಸ್ ಅನ್ನೋದು ಕೇಳ್ತಿದ್ರು. ಆ ವಿಡಿಯೋಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ ಅನ್ನೋದು ಈ ವಿಡಿಯೋದಲ್ಲಿ ಕೊಡ್ತೀನಿ. ಆಲ್ರೆಡಿ ಮುಂಚೆನೇ ಹೇಳಿದ್ದೆ ಅದು ಯಾವಾಗ ಬರುತ್ತೆ ಅಂತ. ಬಟ್ ಈಗ ಮಾತ್ರ ಸಾಕಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳೋದ್ರಿಂದ ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡಬೇಕಂತ ಈ ವಿಡಿಯೋ ಮಾಡ್ತಿರೋದು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕಂದರೆ ಪ್ರತಿಯೊಂದು SSLC ನಿಮಗೆ ಅಪ್ಡೇಟ್ ಆದ್ರೆ ಸಿಗ್ತಿರುತ್ತೆ. ನೋಡಿ, ನೀವು ಈಗ ಜೂನ್ 2 ಅಲ್ಲಿ ನೀವು ಎಕ್ಸಾಮ್ನ ಬರೆದಿದ್ದೀರಾ, ಅಂದರೆ ಎಕ್ಸಾಮು 2ನ ಬರೆದಿದ್ದೀರಾ. ನಿಮ್ಮ ವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಜೂನ್ 2ಗೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದ್ದು ಜೂನ್ 6ಗೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಜೂನ್ 6ಗೆ ಸ್ಟಾರ್ಟ್ ಆಗಿದೆ ಅಂದರೆ ಇವಾಗ ಜೂನ್ 9, ಜಸ್ಟ್ 3 ಡೇಸಲ್ಲಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಮಾಡೋಕ್ಕೆ ಅವ್ರಿಗೆ ತುಂಬಾ ಕಷ್ಟ. 3 ಡೇಸಲ್ಲಿ ವ್ಯಾಲ್ಯೂಯೇಷನ್ಸು ಮಾಡಿ, ಮೌಲ್ಯಮಾಪನ ಮಾಡಿ, ಮತ್ತು ಆನ್ಲೈನಲ್ಲಿ ಕೂಡ ಎಂಟ್ರಿ ಮಾಡಿ ನಿಮಗೆ ವೆಬ್ಸೈಟಲ್ಲಿ ಶೋ ಮಾಡ್ಬೇಕಂದ್ರೆ ಮಿನಿಮಮ್ ಆದರೂ ಬೇಕು 1 ವೀಕ್. ಆಯಿತಾ, ಮ್ಯಾಕ್ಸಿಮಮ್ ಎಷ್ಟಾದರೂ ತೊಗೋಬೋದಾರು, ಬಟ್ ಮಿನಿಮಮ್ ಆದರೂ 1 ವೀಕ್ ಬೇಕಲ್ವಾ. ಅದಕ್ಕೇ ನಿಮಗೆ ರಿಸಲ್ಟು ಬಂದರೆ ನಾನು ನಿಮಗೆ ಅಪ್ಡೇಟ್ ಆದರೆ ಖಂಡಿತ ಮಾಡ್ತೀನಿ. ಇಲ್ಲಿವರೆಗೂ ಯಾವುದೇ ಥರ ಶಿಕ್ಷಣ ಇಲಾಖೆಯಿಂದ ಆಯಿತು, ಯಾವುದೇ ಥರ ನ್ಯೂಸಿಂದ ಆಯಿತು, ಯಾವುದೇ ಪ್ರೆಸ್ ಮೀಟ್ ಆಯಿತು, ಯಾವುದೇ ಒಂದು ನೋಟಿಫಿಕೇಷನ್ ಆದರೆ ಬಂದಿಲ್ಲ. ನಾಳೆ ರಿಸಲ್ಟ್ ಬರುತ್ತೆ ಅಂತ, ನಾಡಿದ್ದು ರಿಸಲ್ಟ್ ಬರುತ್ತೆ ಅಂತ. ಅಕಸ್ಮಾತ್ ರಿಸಲ್ಟ್ ಏನಾದ್ರು ಬರುತ್ತೆ ಅಂತ ಗೊತ್ತಾದರೆ, ಆ ಥರ ನೋಟಿಫಿಕೇಷನ್ ಬಂದರೆ, ಏನಾದರೂ ಒಂದು ಬಂದರೆ ಖಂಡಿತ ನಾನು ನಿಮಗೆ ಅದು ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಇದು ಎಲ್ಲಿ ನಿಮಗೆ ನ್ಯೂಸಲ್ಲಿ ಗೊತ್ತಾಗಲ್ಲ, ನೋಟಿಫಿಕೇಷನ್ ಆದರೆ ಸಿಗುತ್ತೆ. ನೋಟಿಫಿಕೇಷನ್ ತುಂಬ ಸಾಕಷ್ಟು ವಿದ್ಯಾರ್ಥಿಗಳು ಗೊತ್ತಿಲ್ಲ. ಆ ನೋಟಿಫಿಕೇಷನ್ ಎಲ್ಲಿ ಬರುತ್ತೆ ಅದು ನಮ್ಮ ಇದು ಒಂದು ವೆಬ್ಸೈಟಲ್ಲೇ ಸಿಗುತ್ತೆ. ರಿಸಲ್ಟ್ ಎಲ್ಲಿ ಚೆಕ್ ಮಾಡ್ಬೋದು ಅನ್ನೋದಾದ್ರೆ ಸೇಮ್ ಆ್ಯಸ್ ಇಟ್ ಈಸ್ ನೀವು SSLC ಎಕ್ಸಾಮ್ 1 ಎಲ್ಲಿ ರಿಸಲ್ಟ್ ಚೆಕ್ ಮಾಡಿದರೆ KRResult.nic.in ಈ ವೆಬ್ಸೈಟಲ್ಲಿ ನಿಮಗೆ ರಿಸಲ್ಟ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ಮೇಲೆ ಏನು ಕಾಣಿಸ್ತಿದೆ, ಇಲ್ಲಿ ನಿಮ್ಗೆ ಇಲ್ಲಿ ಸೇಮ್ ಇದೇ ಥರನೇ SSLC 2025 ಪರೀಕ್ಷೆ 2ರ ಫಲಿತಾಂಶ ಪ್ರಕಟಣೆ ಅಂತಂದು ಮೇಲೆ ಇಲ್ಲಿ ಟಾಪಲ್ಲಿ ಆದರೆ ಬರುತ್ತೆ ನಿಮಗೆ SSLC ಎಕ್ಸಾಮ್ 2ದು. ಎಕ್ಸಾಮ್ 3ದು ಕೂಡ ನೆಕ್ಸ್ಟು ಕೊಡ್ತಾರೆ. ಎಕ್ಸಾಮ್ 3ದು ಕೂಡ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಒಂದು ಅಪ್ಡೇಟ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಇಟ್ಕೊಂಡಿರಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ SSLC ರಿಸಲ್ಟ್ ಬಂದ ತಕ್ಷಣ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ರಿಸಲ್ಟ್ ಲಿಂಕು. ಆವಾಗ ನಿಮಗೆ ಕಮೆಂಟ್ ಬಾಕ್ಸ್ ಸಿಗುತ್ತೆ. ಆ ಲಿಂಕ್ ಮುಖಾಂತರ ನೀವು ಬೇಗನೆ ರಿಸಲ್ಟ್ನ ಚೆಕ್ ಆಗುತ್ತೆ. ಲಿಂಕ್ ಬೇಕಾದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಖಂಡಿತ ನಿಮಗೆ SSLC ಎಲ್ಲರಿಗೂ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮುಂಚಿತವಾಗಿ ನಿಮ್ಮೆಲ್ಲ ರಿಸಲ್ಟ್ ಯಾರು ಕಾಯ್ತಿದ್ದೀರಾ, ಎಲ್ಲ ಟೆನ್ಷನ್ ಆಗಿದ್ದೀರಾ, ಓಕೆ, ಎಲ್ಲರಿಗೂ ಆ ಒಂದು ಟೆನ್ಷನ್ ಈಗ ಮಾಡ್ಕೋಬೇಡಿ ಅಂತಂದ್ರೂ ನೀವಾದರೂ ಟೆನ್ಷನ್ ಮಾಡ್ಕೋತೀರಾ. ಆ ಟೆನ್ಷನ್ನ ಫ್ರೀಡಮ್ ಆಗಿಕೊಂಡಿರಿ. ಯಾಕಂದರೆ ಟೆನ್ಷನ್ ಆಗೋಕೋಬೇಡಿ. ನೆಕ್ಸ್ಟು ಯಾವ ಕಾಲೇಜ್ ಸೇರ್ಕೋಬೇಕು, ಯಾವ ಕೋರ್ಸ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ. ಅದ್ರ ಬಗ್ಗೆ ನೆಕ್ಸ್ಟು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. SSLC ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಯಾರು ಇನ್ಕ್ರಿಮೆಂಟ್ ಬರೆದಿದ್ರೆ ಅವ್ರಿಗೂ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾರು ಪಾಸ್ ಆಗಬೇಕು ಅಂದ್ಕೊಂಡಿದ್ರೆ ಅವ್ರಿಗೊಂದು ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ. ಯಾರು ಪಾಸಿಂಗಲ್ಲಿ 1, 2, 3, 5 ಮಾರ್ಕ್ಸ್ ಬಂದಿದೆ ಅವ್ರಿಗೊಂದು ವಿದ್ಯಾರ್ಥಿಗಳಾದರೆ ಪಾಸ್ ಮಾಡ್ತಾಯಿದ್ದಾರೆ. ಆದರೆ 10-15 ಮಾರ್ಕ್ಸು ಬೇಕಂದವ್ರಿಗೆ ಅಂಥ ವಿದ್ಯಾರ್ಥಿಗಳಾದರೂ ಫೇಲ್ ಆಗ್ತಿದ್ದಾರೆ. ನೋ ವರಿ, ಎಕ್ಸಾಮ್ 2 ಆದರೆ ಎಕ್ಸಾಮ್ 3 ಇದೆ. ಏನು ತಲೆ ಕೆಡಿಸ್ಕೊಬೇಡಿ, ಒಳ್ಳೇದೇ ಆಗುತ್ತೆ ರಿಸಲ್ಟು. ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಇಟ್ಕೊಂಡಿರಿ, ನಿಮಗೆ ಒಂದು ನೋಟಿಫಿಕೇಷನ್ ಪಕ್ಕಾ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಪಕ್ಕಾ ಸಿಗುತ್ತೆ. ಇನ್ನೂ ಏನೊಂದು ಅಪ್ಡೇಟ್ ಬಂದರೆ SSLC ನಮ್ಮ ಕಡೆಯಿಂದ ಸಿಗುತ್ತೆ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಬಾಯ್ ಬಾಯ್.